ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಪರೀಕ್ಷೆಗಾಗಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ನಾವು ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀವಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಓಕೆ, ತುಂಬಾನೇ ನಿಮಗೆ ಉಪಯುಕ್ತವಾಗಿರತಕ್ಕಂಥ SSLCಗೆ ನಿಗದಿಪಡಿಸಿರ್ತಕ್ಕಂಥ ಪಾಠಗಳಲ್ಲಿ ನೇರ ಪ್ರಶ್ನೆಗಳು, ಅಭ್ಯಾಸ ಪ್ರಶ್ನೆಗಳು ಮತ್ತು ಜ್ಞಾನಾತ್ಮಕ ವಲಯದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಇಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಬಹಳಷ್ಟು ಸ್ವಲ್ಪ ಇವುಗಳ ಮೇಲೆ ಸ್ವಲ್ಪ ಒಂದ್ಸರಿ ನೋಡಿಕೊಳ್ಳಿ, ಅದ್ರ ಜೊತೆಗೇನೆ ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ರಾಜ್ಯಶಾಸ್ತ್ರ ವಿಭಾಗದಲ್ಲಿನ ಬಹು ನಿರೀಕ್ಷಿತ ಪ್ರಶ್ನೆಗಳ ವಿಡಿಯೋಗಳನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಇತಿಹಾಸದಲ್ಲಿನೂ ಕೂಡ ಬಹು ನಿರೀಕ್ಷಿತ ಪ್ರಶ್ನೆಗಳ ವಿಡಿಯೋಗಳನ್ನು ಹಾಕಿದ್ದೀವಿ. ತಾವು ನೋಡದೇ ಇದ್ರೆ ಮೇಲೆ ಐಕಾರ್ಡ್ ಅಲ್ಲಿ ಆ ಲಿಂಕ್ ಅನ್ನು ಸಜೆಸ್ಟ್ ಆಗ್ತಾ ಇದೆ ನೋಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಲ್ಲಿಯವರೆಗೆ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಸಮಾಜ ವಿಜ್ಞಾನದ ಎಲ್ಲ ಪೋರ್ಷನ್ ಮುಗಿಸಿದ್ದೀವಿ. ತಾವುಗಳು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಏನ್ ಮಾಡಿದ್ದೀನಿ, ಲಿಂಕ್ ಅನ್ನು ಹಾಕಿದ್ದೀನಿ, ಅವುಗಳನ್ನು ಒತ್ತಿ ನೋಡಿ. ದಯಮಾಡಿ ವಿಡಿಯೋಗಳನ್ನು ನೋಡಿದ ತಕ್ಷಣ ತಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ, ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರಬಹುದಾಗಿರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯ ಹೆಚ್ಚಳಕ್ಕೆ ಮುಖ್ಯ ಕಾರಣ ಏನು ಅಂತಕ್ಕಂಥ ಮೊದಲ ಪ್ರಶ್ನೆ ಇದೆ. ಅದರ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಎಸ್ ಏನಿದೆ ಅಂತಂದ್ರೆ, ಮಿತಿಮೀರಿದ ಜನಸಂಖ್ಯೆ ಮತ್ತು ಹೆಚ್ಚಾದ ತಂತ್ರಜ್ಞಾನದ ಬಳಕೆಯೇ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಳಕ್ಕೆ ಮುಖ್ಯ ಕಾರಣ ಆಗಿದೆ. ಎರಡನೇ ಪ್ರಶ್ನೆ, ಕರ್ನಾಟಕ ಸರ್ಕಾರವು ಗ್ರಾಮೀಣ ಮಹಿಳೆಯರ ವಿಕಾಸಕ್ಕಾಗಿ ಜಾರಿ ತಂದ ಕಾರ್ಯಕ್ರಮ ಯಾವುದು? ನೋಡಿ, ಸ್ತ್ರೀ ಶಕ್ತಿ ಅಂತ ಇದೆಯಲ್ಲ, ಇದು ಕರ್ನಾಟಕ ಸರ್ಕಾರ ಗ್ರಾಮೀಣ ಮಹಿಳೆಯರ ವಿಕಾಸಕ್ಕಾಗಿ ಜಾರಿ ಮಾಡಿದ ಒಂದು ಕಾರ್ಯಕ್ರಮ. ಪ್ರಶ್ನೆ 3, ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಿಸಲು ನೇಮಿಸಲಾದ ಸಮಿತಿ ಯಾವುದು? ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ನೇಮಿಸಿದ್ರು. ಆ ಸಮಿತಿಯ ಅಧ್ಯಕ್ಷತೆ ಅಥವಾ ಸಮಿತಿ ಯಾವುದಪ್ಪ ಅಂದ್ರೆ ಡಾಕ್ಟರ್ DM ನಂಜುಂಡಪ್ಪ ಸಮಿತಿ. ಪ್ರಶ್ನೆ 4, ಭಾರತ ಸಂವಿಧಾನದ 371Jಯ ಪ್ರಾಮುಖ್ಯತೆ ಏನು? ನೋಡಿ, ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವೇ ಭಾರತ ಸಂವಿಧಾನದ 371Jಯ ಪ್ರಾಮುಖ್ಯತೆ. ಪ್ರಶ್ನೆ 4, ಭ್ರಷ್ಟಾಚಾರ ನಿರ್ಮೂಲನೆಗೆ ಸ್ಥಾಪನೆಯಾಗಿರುವ ಸಂಸ್ಥೆ ಯಾವುದು? ಲೋಕಾಯುಕ್ತ ಸಂಸ್ಥೆ. ಇದು ಭ್ರಷ್ಟಾಚಾರ ನಿರ್ಮೂಲನೆಗೆ ಸ್ಥಾಪನೆಯಾಗಿರ್ತಕ್ಕಂಥ ಸಂಸ್ಥೆ. ಪ್ರಶ್ನೆ 6, ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ. 7, ಪ್ರಾದೇಶಿಕ ಅಸಮತೋಲನ ನಿವಾರಣೆಗಿರುವ ಭಾರತ ಸಂವಿಧಾನದ ವಿಧಿ ಯಾವುದು? ನೋಡಿ, 371 ಇದೆಯಲ್ಲ, ಇದು ಪ್ರಾದೇಶಿಕ ಅಸಮಾನತೆ ಅಥವಾ ಅಸಮತೋಲನ ನಿವಾರಣೆಗಿರ್ತಕ್ಕಂಥ ವಿಧಿಯಾಗಿದೆ ನಮ್ಮ ಭಾರತದ ಸಂವಿಧಾನದಲ್ಲಿ. ಪ್ರಶ್ನೆ 8, ಭಾರತದ ವಿದೇಶಾಂಗ ನೀತಿಯನ್ನ ವಿಶೇಷವಾಗಿ ರೂಪಿಸಿದವರು ಯಾರು? ಭಾರತದ ವಿದೇಶಾಂಗ ನೀತಿಯನ್ನ ವಿಶೇಷವಾಗಿ ರೂಪಿಸಿದವರು ಜವಾಹರ್ಲಾಲ್ ನೆಹರು. ಪ್ರಶ್ನೆ 9, ವಿಶ್ವದ ಯಾವುದೇ ಬಣಕ್ಕೂ ಸೇರದೇ ಇರುವ ನೀತಿಗೆ ಏನಂತ ಕರೀತಾರೆ? ವಿಶ್ವದ ಯಾವುದೇ ಬಣಕ್ಕೂ ಸೇರದೇ ಇರತಕ್ಕಂಥ ನೀತಿಗೆ ಅಲಿಪ್ತ ನೀತಿ ಅಂತ ಕರೀತಾರೆ. ಪ್ರಶ್ನೆ 10, ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದವರು ಯಾರು? ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ಇದೆಯಲ್ಲ, ಈ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದವರೇ ನೆಲ್ಸನ್ ಮಂಡೇಲಾ. ಪ್ರಶ್ನೆ 11, ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ದೇಶಗಳು ಯಾವುವು? ನೋಡಿ, ಭಾರತ ಮತ್ತು ಚೀನಾ, ಇವೆರಡು ದೇಶಗಳಿದಾವಲ್ಲ, ಭಾರತ ಮತ್ತು ಚೀನಾ, ಇವು ಪಂಚಶೀಲ ತತ್ವಗಳಿಗೆ ಸಹಿಯನ್ನು ಹಾಕಿದ್ದಾವೆ. ಪ್ರಶ್ನೆ 12, ಭಾರತ ಸಂವಿಧಾನದ 51ನೇ ವಿಧಿಯ ಮೂಲ ಆಶಯ ಏನು? ನೋಡಿ, ಅಂತಾರಾಷ್ಟ್ರೀಯ ಸಹಬಾಳ್ವೆ ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ. ಇದು ಭಾರತ ಸಂವಿಧಾನದ 51ನೇ ವಿಧಿಯ ಮೂಲ ಆಶಯ. 13, ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. 14, ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ನಾಯಕರು ಯಾರು ಯಾರು? ಜವಾಹರ್ಲಾಲ್ ನೆಹರು, ಚೌ ಎನ್ ಲಾಯ್, ಇವರಿಬ್ರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಪಂಚಶೀಲ ತತ್ವಗಳಿಗೆ ಸಹಿ ಹಾಕ್ತಾರೆ. 14, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಯಾರ ವಸಾಹತು ಆಗಿತ್ತು? ನೋಡಿ, ಸ್ವತಂತ್ರ ಪೂರ್ವದಲ್ಲಿ ಭಾರತ ಬ್ರಿಟಿಷರ ವಸಾಹತಿನಲ್ಲಿ ಇತ್ತು. 16, 1966ರಲ್ಲಿ ರಷ್ಯಾ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಕರಿಸಿದ್ದು. ನೋಡಿ, ಭಾರತ ಪಾಕಿಸ್ತಾನ ನಡುವೆ 1966ರಲ್ಲಿ ತಾಷ್ಕೆಂಟ್ ಒಪ್ಪಂದ ನಡೀತದ. ಇದಕ್ಕೆ ಸಹಕಾರ ನೀಡಿದ ದೇಶ ರಷ್ಯಾ. 17, 1962ರಲ್ಲಿ ಭಾರತ ಮತ್ತು ಚೀನಾ ನಡುವಿನ ಯುದ್ಧಕ್ಕೆ ಕಾರಣ ಏನು?
ಟಿಬೆಟ್ ವಿವಾದ ಇದೆಯಲ್ಲ, ಈ ಟಿಬೆಟ್ ವಿವಾದ 1962ರಲ್ಲಿ ಭಾರತ ಮತ್ತು ಚೀನಾ ನಡುವಿನ ಯುದ್ಧಕ್ಕೆ ಕಾರಣ ಆಗಿದೆ. 18 ಭಾರತ ಮತ್ತು ಪಾಕಿಸ್ತಾನ ನಿರಂತರ ಘರ್ಷಣೆಗೆ ಕಾರಣ ಏನು? ಜಮ್ಮು ಕಾಶ್ಮೀರ್ ಸಮಸ್ಯೆ. ಈ ಜಮ್ಮು ಕಾಶ್ಮೀರ್ ಸಮಸ್ಯೆಯೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೀತಕ್ಕಂಥ ನಿರಂತರ ಘರ್ಷಣೆಗೆ ಯುದ್ಧಕ್ಕೆ ಕಾರಣ ಆಗಿದೆ. 19 ಭಾರತದ ಭಿಲಾಯಿ ಮತ್ತು ಬೋಕಾರೋ ಉಕ್ಕಿನ ಕಾರ್ಖಾನೆಗೆ ಸಹಕರಿಸಿದ ದೇಶ ಯಾವುದು? ಸೋವಿಯತ್ ರಷ್ಯಾ ಇದೆಯಲ್ಲ, ಇದು ಭಾರತದ ಭಿಲಾಯಿ ಮತ್ತು ಬೋಕಾರೋ ಉಕ್ಕಿನ ಕಾರ್ಖಾನೆಗೆ ಸಹಕಾರವನ್ನು ನೀಡಿದೆ. 20 ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ದೊರೆಯಬೇಕೆಂದು ಪ್ರತಿನಿಧಿಸುತ್ತಿರುವ ರಾಷ್ಟ್ರ ಯಾವುದು? ನಮ್ಮ ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಖಾಯಮಾಗಿ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಪ್ರತಿಪಾದನೆಯನ್ನು ಮಾಡ್ತಕ್ಕಂಥ ದೇಶ ಅದು ರಷ್ಯಾ. 21 1962ರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿದ ದೇಶ ಯಾವುದು? ಅದು ಇತ್ತು ಚೀನಾ. ಚೀನಾ ದೇಶ 1962ರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿತ್ತು. 22 ವಿಶ್ವಸಂಸ್ಥೆಯ ಇತಿಹಾಸದಲ್ಲಿ 1948ರ ಡಿಸೆಂಬರ್ 10ರ ಮಹತ್ವದ ದಿನ ಏಕೆ ಅಂತ ಕೇಳಿದರೆ, ಆ ದಿನ ಮಾನವ ಹಕ್ಕುಗಳ ಘೋಷಣೆಯಾಯಿತು ಡಿಸೆಂಬರ್ 10, 1948. ಅದಕ್ಕಾಗಿ ವಿಶ್ವಸಂಸ್ಥೆಯ ಇತಿಹಾಸದಲ್ಲಿ ಈ ದಿನ ಬಹಳಷ್ಟು ಒಂದು ಮಹತ್ವದ ದಿನ. 23 ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ನಮೂದಿಸಿರುವ ವಿಧಿಗಳು ಯಾವುವು? ನೋಡಿ, 12ರಿಂದ 35 ಇದೆಯಲ್ಲ, ಈ 12ರಿಂದ 35 ವಿಧಿಗಳು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸಿದ್ದಾರೆ. 24 ಭಾರತವು ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಸ್ಥಾಪಿಸಿರುವ ಸಂಸ್ಥೆ ಯಾವುದು? ನೋಡಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತಕ್ಕಂಥದ್ದು ಭಾರತದ ಮಟ್ಟದಲ್ಲಿ ಒಂದು ನಮ್ಮ ದೇಶದ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಸ್ಥಾಪನೆಯಾಗಿರ್ತಕ್ಕಂಥ ಸಂಸ್ಥೆ. 25 ತನ್ನ ಸೇವೆಗಾಗಿ ನೊಬೆಲ್ ಪುರಸ್ಕಾರ ಪಡೆದ ವಿಶ್ವಸಂಸ್ಥೆಯ ಸೇವಾ ಸಂಸ್ಥೆ ಯಾವುದು? ನೋಡಿ, ತನ್ನ ಸೇವೆಗಾಗಿ ನೊಬೆಲ್ ಪುರಸ್ಕಾರವನ್ನು ಪಡೆದಿರತಕ್ಕಂಥ ವಿಶ್ವಸಂಸ್ಥೆಯ ಒಂದು ಸೇವಾ ಸಂಸ್ಥೆ ಯುನಿಸೆಫ್. 26 ಜಾಗತಿಕ ಸಂಸತ್ತು ಎಂದು ಕರೆಯಲ್ಪಡುವ ವಿಶ್ವಸಂಸ್ಥೆಯ ಅಂಗ ಯಾವುದು? ನೋಡಿ, ಜಾಗತಿಕ ಸಂಸತ್ತು ಅಂತ ಯಾವುದನ್ನು ಕರೀತಾರೆ ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂಗಕ್ಕೆ ಕರೀತಾರೆ. 27 ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ಸೊ ನ್ಯೂಯಾರ್ಕ್ನಲ್ಲಿ ಏನಿದೆಪ್ಪ ಅಂದರೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇದೆ. 28 ವಿಶ್ವಸಂಸ್ಥೆಯ ಈಗಿನ ಮಹಾ ಕಾರ್ಯದರ್ಶಿ ಯಾರು ಅಂತಕ್ಕಂಥ ಪ್ರಶ್ನೆ ಇತ್ತು, ನೆನಪಿಟ್ಕೊಡ್ರಿ. ಅಂಟೋನಿಯೋ ಗುಟೆರಸ್ ಅಂತಕ್ಕಂಥವರು ವಿಶ್ವಸಂಸ್ಥೆಯ ಈಗಿನ ಮಹಾ ಕಾರ್ಯದರ್ಶಿಯ ಹುದ್ದೆಯಲ್ಲಿ ಇದ್ದಾರೆ. 29 ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು? ನೋಡಿ, 24 ಅಕ್ಟೋಬರ್ 1945ರಂದು ವಿಶ್ವಸಂಸ್ಥೆ ಸ್ಥಾಪನೆಗೊಂಡಿತು. 30 ಯುನೆಸ್ಕೋದ ಕೇಂದ್ರ ಕಚೇರಿ ಎಲ್ಲಿದೆ? ಪ್ಯಾರಿಸ್ನಲ್ಲಿ ಯುನೆಸ್ಕೋದ ಕೇಂದ್ರ ಕಚೇರಿ ಇದೆ. 31 ವಿಶ್ವಸಂಸ್ಥೆ ಪದವನ್ನು ಮೊದಲ ಬಾರಿಗೆ ಜಾರಿಗೆ ತಂದವರು ಯಾರು? ನೋಡಿ, ವಿಶ್ವಸಂಸ್ಥೆ ಅಂತಕ್ಕಂಥ ಪದ ಇದೆಯಲ್ಲ, ಇದನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಯಲ್ಲಿ ತಂದವರೇ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಂತಕ್ಕಂಥವ್ರು. 32 ವಿಶ್ವಸಂಸ್ಥೆಯ ಸ್ಥಾಪನೆಗಳ ರೂವಾರಿಗಳು ಅಂತ ಯಾರನ್ನ ಕರೀತಾರೆ? ವಿಶ್ವಸಂಸ್ಥೆಯ ಸ್ಥಾಪನೆಯ ರೂವಾರಿಗಳು ಅಂತ ಕರೀತಕ್ಕಂಥದ್ದು ಎಸ್ ಚರ್ಚಿಲ್, ಸ್ಟಾಲಿನ್, ರೂಸ್ವೆಲ್ಟ್ ಅವರನ್ನ. 33 ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸ್ಥಳ ಎಲ್ಲಿದೆ? ನೋಡಿ, ನೆದರ್ಲ್ಯಾಂಡ್ ದೇಶದ ಹೇಗಿದೆಯಲ್ಲ, ಈ ನೆದರ್ಲ್ಯಾಂಡ್ ದೇಶದ ಹೇಗ್ ಅಂತಕ್ಕಂಥ ಊರಿನಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸ್ಥಳ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಈ ಒಂದು ರಾಜ್ಯಶಾಸ್ತ್ರ ವಿಭಾಗದಲ್ಲಿ 33 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿದ್ದೀವಿ. ಇವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ನಾವು ಅಂದಿದ್ದೀವಿ. ಯಾಕಂದರೆ ಮಂಡಳಿಯವರು ಏನು ಹೇಳಿದ್ರಲ್ಲ, ನೇರ ಪ್ರಶ್ನೆಗಳು, ಅಭ್ಯಾಸ ಪ್ರಶ್ನೆಗಳು ಮತ್ತು ಜ್ಞಾನಾತ್ಮಕ ವಲಯದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನೇ ನಾವೇನು ಮಾಡಿದ್ದೀವಿ ಇಲ್ಲಿ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನಲ್ಲಿ ಇಟ್ಟಿದ್ದೀವಿ. ಸೊ ಈ ವಿಡಿಯೋವನ್ನು ನೋಡಿದ ತಕ್ಷಣ ಡೀಟೇಲ್ ಆಗಿ ಒಂದ್ಸರಿ ನೋಡಿ, ಯಾಕಂದರೆ ನಮಗೆ ಸ್ಕೋರ್ ಆಗಬೇಕಾಗಿದೆ. ಸೊ ಇವು ಮೇನ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ನಮಗಂತೂ ಅನ್ಸತ್ತೆ ಈ ವಿಡಿಯೋದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳೇನಿದಾವಲ್ಲ ಅವು ತುಂಬಾ ಇಂಪಾರ್ಟೆಂಟ್ ಆಗಿದ್ದು ಅಂತ. ಸೊ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯಮಾಡಿ ತಾವುಗಳು ನಮ್ಮ ವಿಡಿಯೋಗಳನ್ನು ನೋಡಿದ ಮೇಲೆ ಒಂದು ಲೈಕನ್ನು ಕೊಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಶೇರ್ ಮಾಡಲು ಮರೆಯದಿರಿ. ಅಷ್ಟೇ ಅಲ್ಲದೆ ಹೆಚ್ಚೆಚ್ಚು ಜನರಿಗೂ ಕೂಡ ತಲುಪಿಸಿ. ನಿಮ್ಮ ಪರೀಕ್ಷಾ ತಯಾರಿಯಲ್ಲಿ ಕಡಿಮೆ ದಿನಗಳಿದ್ದಾವೆ, ಒಂದೆರಡು ದಿನ ಮಾತ್ರ ಇದೆ, ಓದಿ ಅದರ ಸಮಯವನ್ನು ಅಪವ್ಯಯ ಮಾಡದೆ ಉತ್ತಮವಾಗಿರ್ತಕ್ಕಂಥ ಭವಿಷ್ಯದ ಬುನಾದಿಯಾಗಿರ್ತಕ್ಕಂಥ SSLC ಘಟ್ಟದಲ್ಲಿ ತಾವುಗಳು ಉತ್ತೀರ್ಣರಾಗಬೇಕು, ಜಯಶಾಲಿ ಆಗಬೇಕು ಅನ್ನೋದೇ ನಮ್ಮ ಒಂದು ಆಶಯ. ಓಕೆ, ಮತ್ತೆ ಸಿಗುವ ಮುಂದಿನ ಭಾಗ.